ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ. ಆಡಳಿತ ಪಕ್ಷ ಕಾಂಗ್ರೆಸ್ ಕಟ್ಟಿ ಹಾಕಲು ಸಜ್ಜಾಗಿದ್ದಾವೆ ವಿಪಕ್ಷಗಳು. ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುತ್ತೆ. ಹಾಗಾಗಿ ಆಡಳಿತ ಪಕ್ಷವನ್ನ ಕಾಂಗ್ರೆಸ್ ಕಟ್ಟಿ ಹಾಕಲು ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಕಟ್ಟಾಕಬೇಕು ಅಂತ ಹೇಳಿ ವಿಪಕ್ಷಗಳು ಇದೀಗ ಸಜ್ಜಾಗಿವೆ. ಆಡಳಿತ ವೈಫಲ್ಯ ಖಂಡಿಸಿ ಚಾಟಿ ಬೀಸಲು ದೋಸ್ತಿ ಕೂಡ ತಂತ್ರವನ್ನ ರೂಪಿಸ್ತಾ ಇದೆ. ಕಳೆದ ಬಾರಿ ಮೂಡಾ ವಿಚಾರವಾಗಿ ಆಹೋರಾತ್ರಿ ಧರಣಿಯನ್ನ ನಡೆಸಿದ್ರು. ಹಾಗಾದ್ರೆ ಈ ಬಾರಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಪ್ರಸ್ತಾಪವನ್ನ ಮಾಡಬೇಕು ಅಂತ ಹೇಳಿ ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಕಟ್ ಹಾಕಬೇಕು. ನಾವು ಸೋತಿರಬಹುದು ಬೈ ಎಲೆಕ್ಷನ್ ನಲ್ಲಿ, ಆದ್ರೂ ಕೂಡ ನಾವು ಸುಮ್ಮನೆ ಆಗಬಾರ್ದು. ನಾವು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟವನ್ನ ಮಾಡಬೇಕು, ಪ್ರತಿಭಟನೆಯನ್ನ ಮಾಡಬೇಕು, ನಾವೆಲ್ಲ ಒಂದೇ ಎನ್ನುವ ಮಂತ್ರವನ್ನ ಪಠಿಸಬೇಕು ಅಂತ ಹೇಳಿ ಇದೀಗ ವಿಪಕ್ಷಗಳು ಕೂಡ ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಆಡಳಿತ ಪಕ್ಷದಲ್ಲಿ ಯಾವೆಲ್ಲ ವೈಫಲ್ಯಗಳು ಕಂಡು ಬರ್ತಾ ಇದೆ ಅವನ್ನೆಲ್ಲ ಖಂಡಿಸಿ ಇದೀಗ ಚಾಟಿ ಬೀಸಬೇಕು ಅಂತ ಹೇಳಿ ದೋಸ್ತಿ ಪಕ್ಷಗಳು ತಂತ್ರವನ್ನ ರೂಪಿಸ್ಕೊಳ್ತಾ ಇದೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷಗಳ ಬಳಿ ಬ್ರಹ್ಮಾಸ್ತ್ರ ಸಿಕ್ಕಿದೆಯಂತೆ. ಒಂದು ಏನು ಅಂತ ನೋಡಿದ್ರೆ, ರೈತರ ಜಮೀನು ವಕ್ಫ್ ಆಸ್ತಿಗಳಂತ ರೈತರಿಗೆ ನೋಟಿಸ್ ಕೊಟ್ಟಿರೋದು ಒಂದು ವಿಚಾರವಾದ್ರೆ, ಎರಡನೆಯದು ಅಬಕಾರಿ ಇಲಾಖೆಯಲ್ಲಿ ಬಾರ್ ಲೈಸೆನ್ಸ್ಗೆ ಲಂಚ ಆರೋಪ ಕೂಡ ಕೇಳಿಬರ್ತಾ ಇದೆ. ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಬೇಕು. ಕೆಲವು ಜಿಲ್ಲೆಯ ಭಾಗದಲ್ಲಿ ಗ್ಯಾರಂಟಿ ಯೋಜನೆಗಳು ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ಕುಂಠಿತ ಆಗಿದೆ. ನಾಲ್ಕನೆಯದು ಗೃಹಲಕ್ಷ್ಮಿ ಹಣದ ಕಂತು ಮಹಿಳೆಯರ ಕೈ ಸೇರದಿರೋದು, ಒಬ್ಬೊಬ್ಬರಿಗೆ ಬರ್ತಾ ಇಲ್ಲ. ಇನ್ನೊಂದು, ಜನರಲ್ಲಿ ಗೊಂದಲಕ್ಕೆ ಕಾರಣವಾಗಿದ್ದ ಬಿಪಿಎಲ್ ಪರಿಷ್ಕರಣೆ, ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾರೆ ಅನ್ನೋ ವಿಚಾರ. ಇನ್ನೊಂದು, ಕ್ಷೇತ್ರಗಳಿಗೆ ಕೊಡುವ ಅನುದಾನ ವಿತರಣೆಯಲ್ಲಿ ತಾರತಮ್ಯ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಮಾರಣ ಹೋಮ ಪ್ರಕರಣವನ್ನ ಇಟ್ಕೊಂಡು ಇವತ್ತು ಚಾಟಿ ಬೀಸಬೇಕು ಅಂತ ಹೇಳಿ ಇವರು ಕೂಡ ತಯಾರಿ ನಡೆಸುತ್ತಿದ್ದಾರೆ. ಅಲ್ಲದೆ ನಗರ ಪ್ರದೇಶಗಳಲ್ಲಿ ಮಳೆಯಿಂದಾದ ಸಮಸ್ಯೆಗಳು, ಮಳೆಯಿಂದ ಯಾವೆಲ್ಲ ಸಮಸ್ಯೆಗಳಾಗಿದೆ, ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಇವತ್ತು ವಿಪಕ್ಷಗಳ ಬಳಿ ಸಾಕಷ್ಟು ಬ್ರಹ್ಮಾಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಕೈ ಸರ್ಕಾರದ ವಿರುದ್ಧ ಗುಡುಗಲು ದೋಸ್ತಿ ಪಕ್ಷದವರು ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಬೈ ಎಲೆಕ್ಷನ್ಗಿಂತ ಮುಂಚೆನೂ ಕೂಡ ವಕ್ಫ್ ವಿಚಾರ ಸಾಕಷ್ಟು ಸುದ್ದಿ ಮಾಡ್ತು. ವಕ್ಫ್ ವಿಚಾರ ಇಟ್ಕೊಂಡು ಇದರಿಂದ ರೈತರಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಅಬಕಾರಿ ಇಲಾಖೆಯಲ್ಲಿ ಬಾರ್ ಲೈಸೆನ್ಸ್ಗೆ ಲಂಚ ಆರೋಪ ಕೇಳಿಬಂದಿತ್ತು, ಅದನ್ನು ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಕೆಲವು ಜಿಲ್ಲೆಯ ಭಾಗದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಏನು ಸರ್ಕಾರ ಘೋಷಿಸಿದೆ, ಆದ್ರೆ ಗ್ಯಾರಂಟಿ ಯೋಜನೆಗಳು ಕರೆಕ್ಟ್ ಆಗಿ ಜನರ ಕೈ ಸೇರ್ತಾ ಇಲ್ಲ ಎನ್ನುವ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಗೃಹಲಕ್ಷ್ಮಿ ಹಣದಲ್ಲಿ ಕೆಲವು ಮಹಿಳೆಯರಿಗೆ ಕರೆಕ್ಟ್ ಆಗಿ ಹಣ ಬರ್ತಾ ಇಲ್ಲ, ಇದ್ರಲ್ಲೂ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡ್ತಾ ಇದ್ರೆ ಬಿಪಿಎಲ್ ಕಾರ್ಡು ಯಾವಾಗ ಫಲಾನುಭವಿಗಳಿಗೆ ಮಾತ್ರ ಸಿಗೋ ತರ ಆಗ್ಬೇಕು, ಬೇರೆಯವರಿಗೆ ಬೇಡ ಅಂತ ಹೇಳಿ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡೋಕ್ಕೂ ಕೂಡ ಸರ್ಕಾರ ಮುಂದಾಗಿತ್ತು. ಈ ವಿಚಾರವನ್ನ ಇಟ್ಕೊಂಡು ಕೂಡ ಇವತ್ತು ಯಾವಾಗ ಒಂದು ಸಭೆ ನಡೆಯುತ್ತೆ ಅವಾಗ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಸಮಾವೇಶ ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಕ್ಷೇತ್ರಗಳಿಗೆ ಕೊಡುವ ಅನುದಾನದ ಕೊರತೆ ಕೂಡ ಇದೆ, ಅಲ್ಲೂ ಕೂಡ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ನೋಡಿದ್ರೆ ಬಾಣಂತಿಯರ ಮಾರಣ ಹೋಮ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಪ್ರಕರಣಗಳು ಹೆಚ್ಚಾಗ್ತಿದೆ. ಈ ಎಲ್ಲಾ ಸಮಸ್ಯೆಗಳನ್ನ ಇಟ್ಕೊಂಡು ಇವಾಗ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದ್ದಾರೆ. Ashwavega English News. Coming soon. Your channel, your voice, your trust.